ವೀಕ್ಷಕರೇ, ದಾರಿದೀಪ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳ ಹೊರಟ ವಿಷಯ ಮೊಸಳೆ ಕಣ್ಣೀರು ಸುರಿಸುವ ಲಕ್ಷ್ಮೀ ಹೆಬ್ಬಾಳರ ಇವರ ಬಗ್ಗೆ. ಗೌರವಾನ್ವಿತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳಕರವರೇ, ಅಧಿಕಾರದ ಅಮಲು ನಿಮ್ಮ ಕಣ್ಣುಗಳನ್ನು ಕುರುಡು ಮಾಡಿದೆಯೇ? ಅಂದು ವಿಧಾನಸಭೆಯಲ್ಲಿ ನೀವು ಅತ್ತಾಗ ಇಡೀ ರಾಜ್ಯ ಮರುಗಿದ್ದು ನಿಮ್ಮ ಕಣ್ಣೀರು ನೋಡಿ ಅಂದುಕೊಂಡಿದ್ದೀರಾ? ಇಲ್ಲ, ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯವಾಯಿತಲ್ಲ ಎಂದು. ಆದರೆ ಇಂದು ಒಬ್ಬ ದಕ್ಷ ಮಹಿಳಾ ಅಧಿಕಾರಿ ಅಮೃತ್ ಗೌಡ ಅವರಿಗೆ ನಿಮ್ಮದೇ ಮೂಗಿನ ನೇರಕ್ಕೆ ಕೊನೆ ಬೆದರಿಕೆ ಬಡುತ್ತಿದೆ. ಹಾದಿಬೀದಿಯಲ್ಲಿ ಆಕೆಯನ್ನ ಅವಮಾನಿಸಲಾಗುತ್ತಿದೆ. ಈಗ ಎಲ್ಲಿ ಹೋಯಿತು ನಿಮ್ಮ ಮಹಿಳಾ ಪ್ರೇಮ? ನಿಮ್ಮ ಕಣ್ಣೀರಿನ ಗ್ಲಿಸರಿನ್ ಖಾಲಿಯಾಗಿದೆಯೇ? ಅಥವಾ ಆ ಅಧಿಕಾರಿ ನಿಮ್ಮ ಪಾರ್ಟಿಯವಳಲ್ಲ ಅಂತ ಮೌನಕ್ಕೆ ಶರಣಾಗಿದ್ದೀರಾ? ವೀಕ್ಷಕರೇ, ಈ ಸರಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಉನ್ನತ ಅಧಿಕಾರದಲ್ಲಿರುವ ಸಿದ್ದರಾಮಯ್ಯನೇ ಹೆಣ್ಣು ಮಕ್ಕಳಿಗೆ ಎಂದೂ ಗೌರವ ಕೊಡಲಿಲ್ಲ. ಈ ನಾಡಿನ ರಾಷ್ಟ್ರಪತಿಗಳಿಗೂ ಹಾಗೂ ನಿರ್ಮಲಾ ಸೀತಾರಾಮ್ ಅವರಿಗೂ ಏಕವಚನದಲ್ಲಿ ಮಾತನಾಡಿದ. ತುಂಬಿದ ಸಭೆಯಲ್ಲಿ ಮಹಿಳೆಯ ಸೀರೆಯಲ್ಲಿ ಸೆರಗನ್ನು ಎಳೆದು ಅವಮಾನಿಸಿದ ಒಬ್ಬ ಸಂಸ್ಕೃತಿ ಇಲ್ಲದ ಸಿಎಂಎ ಈ ರೀತಿ ಹೆಣ್ಣು ಮಕ್ಕಳಿಗೆ ಅಗೌರವ ತೋರುವಾಗ ಇನ್ನು ಇವರ ಚೇಲೆಗಳು ತೋರಿಸುವುದು ಸಹಜ. ಈ ಹಿಂದೆ ಅನುಪಮಾ ಅನ್ನೋ ಡಿವೈಎಸ್ಪಿಗೆ ಸಾರ್ವಜನಿಕ ಸಭೆಯಲ್ಲಿ ಅವರದೇ ಆದ ಪರಮೇಶ್ವರ್ ಅನ್ನೋ ವ್ಯಕ್ತಿ ಹೀಗೆ ನಡೆದುಕೊಂಡ ಅನ್ನೋದನ್ನು ನೀವು ನೋಡಿರಬಹುದು. ಡಿಕೆ ಶಿವಕುಮಾರ್ ತನ್ನ ಮನೆಗೆ ಬೆಂಕಿ ಬಿದ್ದ ಹಾಗೆ ಒದ್ದಾಡಿದ ಹಾಗೆ ವರ್ತಿಸಿದ್ದನ್ನು ನೋಡಿದಿರಿ. ಒಟ್ಟಾರೆ ಹೇಳಬೇಕೆಂದರೆ ಈ ಸರಕಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಹೆಣ್ಣು ಅನ್ನೋದು ಸಾಬೀತಾಗಿದೆ. ಅಧಿಕಾರ ಅನ್ನೋದು ಅದೆಂಥ ಅಮಲು ನೋಡಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್ ಅವರು ತನ್ನ ಮೇಲೆ ಸಣ್ಣ ಆರೋಪ ಬಂದಾಗ ಇದು ಹೆಣ್ಣು ಕುಲಕ್ಕಾದ ಅಪಮಾನ ಅಂತ ಇಡೀ ರಾಜ್ಯವನ್ನೇ ಎತ್ತಿಕಟ್ಟಿದ್ದರು. ಕಂಡ ಮೀಡಿಯಾ ಮುಂದೆ ಕಣ್ಣೀರು ಹಾಕಿದ್ದು. ಸಿಟಿ ರವಿಯನ್ನ ಯಾವ ವಿಚಾರಣೆಯಿಲ್ಲದೆ ಅದೇ ಕ್ಷಣ ಸಿಟಿ ರವಿಯನ್ನೋ ಒಬ್ಬ ಉನ್ನತ ನಾಯಕನ ಬಗ್ಗೆ ಕಠಿಣ ಕ್ರಮ ಆಗುತ್ತೆ. ಆಗಿ ಲಕ್ಷ್ಮೀಯವರು ಇದು ಹೆಣ್ಣು ಕುಲಕ್ಕೆ ಅವಮಾನ ಅಂತ ಅದೆಷ್ಟು ನಾಟಕ ಮಾಡಿದರು ಅಂದ್ರೆ ಇಡೀ ಕಾಂಗ್ರೆಸ್ ಪಕ್ಷವೇ ಎದ್ದು ನಿಂತು ಸಿಟಿ ರವಿಯವರ ವಿರುದ್ಧ ತಿರುಗಿಬಿತ್ತು. ಆದರೆ ಇಂದು ಅಮೃತ್ ಗೌಡ ಎನ್ನುವ ಒಬ್ಬ ಕೆಎಎಸ್ ಅಧಿಕಾರಿ ವ್ಯವಸ್ಥೆಯ ವಿರುದ್ಧ ಹೋರಾಡುತ್ತಿದ್ದರೆ ಆಕೆಗೆ ರಕ್ಷಣೆ ಕೊಡಬೇಕಾದ ಸಚಿವರೇ ಆಕೆಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಏನರ್ಥ? ಇದು ಮಹಿಳಾ ಸಬಲೀಕರಣವೋ ಅಥವಾ ಮಹಿಳಾ ಸಂಹಾರವೋ? ತನ್ನನ್ನು ಪ್ರಶ್ನಿಸುವ ಪ್ರತಿಯೊಬ್ಬ ಮಹಿಳೆಯನ್ನು ತುಳಿಯುವುದೇ ಸಚಿವರ ಸಾಧನೆಯೇ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಸಂಪುಟದಲ್ಲಿರುವ ಮಹಿಳಾ ಸಚಿವರಿಗೆ ತನ್ನ ಇಲಾಖೆಯ ಅಧಿಕಾರಿಯನ್ನೇ ಗೌರವಿಸಲು ಬರುವುದಿಲ್ಲ ಎಂದರೆ ನೀವು ಯಾವ ಮುಖ ಇಟ್ಟುಕೊಂಡು ರಾಜ್ಯ ಆಳುತ್ತಿದ್ದಿಲ್ಲ? ಅಧಿಕಾರಿ ಆರತಿಯವರ ಮೇಲೆ ದರ್ಪ ತೋರುವ ನಿಮ್ಮ ಬೆಂಬಲಿಗರಿಗೆ ಕಡಿವಾಣ ಹಾಕೋದು ಬಿಟ್ಟು ಒಬ್ಬ ದಕ್ಷ ಅಧಿಕಾರಿಯ ವೃತ್ತಿಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದೀರಾ? ಇದು ನಿಮ್ಮ ಪ್ರಜಾಪ್ರಭುತ್ವನ ಅಥವಾ ಸೇಡಿನ ರಾಜಕೀಯವಾ? ಅಧಿಕಾರಿಯನ್ನ ಎದರಿಸಿ ಬೆದರಿಸಿ ಕೆಲಸ ಮಾಡಿಸಿಕೊಳ್ಳುವುದಕ್ಕೆ ಇದು ನಿಮ್ಮಪ್ಪನ ಆಸ್ತಿಯಲ್ಲ, ಜನಸಾಮಾನ್ಯರ ಆಡಳಿತ. ಲಕ್ಷ್ಮೀ ಹೆಬ್ಬಾಳಕರವರೇ, ನಿಮ್ಮ ಈ ಎರಡು ಮುಖದ ಆಟ ನಮಗೆಲ್ಲ ಅರ್ಥವಾಗ್ತಿದೆ. ನಿಮ್ಮ ವಿರುದ್ಧ ಮಾತನಾಡಿದ್ರೆ ಅದು ಅವಮಾನ, ಅದೇ ಒಬ್ಬ ಅಧಿಕಾರಿ ಮೇಲೆ ನಿಮ್ಮವರು ದೌರ್ಜನ್ಯ ಮಾಡಿದ್ರೆ ಅದು ಅಧಿಕಾರ. ಯಾರಿಗೆ ಬೇಕು ನಿಮ್ಮ ಈ ಪೊಳ್ಳು ಸ್ತ್ರೀವಾದ? ಒಬ್ಬ ಹೆಣ್ಣು ಮಗಳಾಗಿ ಮತ್ತೊಬ್ಬ ಹೆಣ್ಣಿನ ಅಳಲು ಕೇಳದ ನೀವು ಆ ಸಚಿವ ಕುರ್ಚಿಯಲ್ಲಿ ಕೂರಲು ನೈತಿಕತೆ ಹೊಂದಿದ್ದೀರಾ? ಇಂದು ಅಧಿಕಾರಿ ಅಮೃತ್ ಗೌಡ ಅವರ ಬೆನ್ನಿಗೆ ನಿಲ್ಲಲು ನಿಮಗೆ ಆಗದಿದ್ದರೆ ನಿಮ್ಮನ್ನು ಮಹಿಳಾ ಸಚಿವೆ ಎನ್ನಲು ಈ ನಾಡಿನ ಜನರೇ ನಾಚಿಕೆ ಪಡುತ್ತಾರೆ. ಇದು ಬರೀ ವರದಿಯಲ್ಲ, ಎಚ್ಚರಿಕೆ. ಈ ರಾಜ್ಯದ ಪ್ರತಿಯೊಬ್ಬ ಹೆಣ್ಣುಮಗಳು ಇಂದು ಅಧಿಕಾರಿ ಅಮೃತ್ ಗೌಡ ಅವರ ಪರವಾಗಿ ನಿಂತಿದ್ದಾರೆ. ನೀವು ಮತ್ತು ನಿಮ್ಮ ಸರಕಾರ ಈ ದಬ್ಬಾಳಿಕೆಯನ್ನ ನಿಲ್ಲಿಸದಿದ್ದರೆ ಜನರೇ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸುವ ದಿನ ದೂರವಿಲ್ಲ. ಸಚಿವರೇ, ನಿಮ್ಮ ಕಣ್ಣೀರಿನ ನಾಟಕ ಮುಗಿದಿದೆ. ಈಗ ನ್ಯಾಯ ಕೊಡಿ. ಸತ್ಯವನ್ನು ಸಮಾಧಿ ಮಾಡಲು ಯತ್ನಿಸಬೇಡಿ. ವೀಕ್ಷಕರೇ, ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್ ಅವರ ಈ ವರ್ತನೆ ಮತ್ತು ಅಧಿಕಾರಿ ಅಮೃತ್ ಗೌಡ ಅವರ ಮೇಲಿನ ದಬ್ಬಾಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಟುವಾಗಿಯೇ ಕಮೆಂಟ್ ಮಾಡಿ. ಸತ್ಯವನ್ನು ಹೊರಹಾಕುವ ನಮ್ಮ ಈ ಪ್ರಯತ್ನಕ್ಕೆ ಶಕ್ತಿ ತುಂಬಲು ವಿಡಿಯೋ ಶೇರ್ ಮಾಡಿ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.